ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಯು ಜಿ ಅಕಾಡೆಮಿಗೆ ಸ್ವಾಗತ. ಇಂದು ನಾನು GK ಕ್ಲಾಸನ್ನು ನೋಡೋಣ. ನೋಡಿ, ಪ್ರಮುಖ ಹುದ್ದೆಗಳು, ಭಾರತದಲ್ಲಿ ಇರುವಂಥ ಪ್ರಮುಖ ಹುದ್ದೆಗಳ ಅವಧಿ ನೋಡೋಣ. ಹೌದಾ, ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು ವರ್ಷಪ್ಪ ಅಂದರೆ 5 ವರ್ಷ. ಎಷ್ಟು ವರ್ಷ? 5 ವರ್ಷ ಅಂತ ಕಾಣ್ತೀವಿ. ಇನ್ನು ಉಪರಾಷ್ಟ್ರಪತಿಯವರ ಅಧಿಕಾರಾವಧಿ 5 ವರ್ಷ. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ? 6 ವರ್ಷ ಅಂತ ಕಾಣ್ತೀವಿ. ಇನ್ನು ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ. ರಾಜ್ಯಪಾಲರ ಅಧಿಕಾರಾವಧಿ ನೋಡಿ, ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ವರ್ಷ? 5 ವರ್ಷ. ವಿಧಾನಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು? 5 ವರ್ಷ. ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ 6 ವರ್ಷ ಅಂತ ಕಾಣ್ತೀವಿ, 6 ವರ್ಷ. ಇನ್ನು ಚುನಾವಣೆಗೆ ನಾವು ಸ್ಪರ್ಧಿಸಬೇಕಾದ್ರೆ ವಯಸ್ಸು ಎಷ್ಟಾಗಿರಬೇಕು ಅನ್ನೋದು. ಒಂದು ವೇಳೆ ನಾವು ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಬೇಕಾದ್ರೆ ಎಷ್ಟು ಬೇಕು? 35 ವರ್ಷ ಬೇಕು. ಉಪರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಬೇಕಾದ್ರೆ 35 ವರ್ಷ ಬೇಕು. ರಾಜ್ಯಸಭಾ ಸದಸ್ಯನಾಗಲು ಇರಬೇಕಾದ ವಯಸ್ಸಿನ ಮಿತಿ ಎಷ್ಟು? ಕನಿಷ್ಠ ವಯಸ್ಸಿನ ಮಿತಿ ಎಷ್ಟು? 30 ವರ್ಷ. ಲೋಕಸಭಾ ಸದಸ್ಯನಾಗಲು 25 ವರ್ಷ. ರಾಜ್ಯಪಾಲನಾಗಲು 35 ವರ್ಷ. ವಿಧಾನಸಭಾ ಸದಸ್ಯನಾಗಲು 25 ವರ್ಷ. ವಿಧಾನ ಪರಿಷತ್ನ ಸದಸ್ಯನಾಗಲು 30 ವರ್ಷ. ಗ್ರಾಮ ಪಂಚಾಯತಿ ಸದಸ್ಯನಾಗಲು 21 ವರ್ಷ. ಮತದಾನ ಮಾಡಲು ಎಷ್ಟು ವಯಸ್ಸಾಗಿರ್ಬೇಕಂದ್ರೆ 18 ವರ್ಷ ಆಗಿರಬೇಕು. ಕನಿಷ್ಠ 18 ವರ್ಷ ಆಗಿರಬೇಕು. ಇನ್ನು ಭಾರತದ ಪಡೆಗಳ ಕಚೇರಿ ನೋಡ್ರಿ, ಪಶ್ಚಿಮ ನೌಕಾಪಡೆಯ ಕೇಂದ್ರ ಕಚೇರಿಯಲ್ಲಿ ಏನಪ್ಪ ಅಂದರೆ ಮುಂಬೈ. ಪಶ್ಚಿಮ ನೌಕಾಪಡೆಯ ಕೇಂದ್ರ ಕಚೇರಿಯಲ್ಲಿದೆ ಮುಂಬೈ ಅಂತ ಕಾಣ್ತೀವಿ. ಇನ್ನು ಪೂರ್ವ ನೌಕಾಪಡೆಯ ಕೇಂದ್ರ ಕಚೇರಿಯಲ್ಲಿದೆ ವಿಶಾಖಪಟ್ಟಣಂ. ಇನ್ನು ದಕ್ಷಿಣ ನೌಕಾಪಡೆಯ ಕೇಂದ್ರ ಕಚೇರಿ ಕೊಚ್ಚಿ. ಇನ್ನು ಆಗ್ನೇಯ ನೌಕಾಪಡೆಯ ಕೇಂದ್ರ ಕಚೇರಿಯಲ್ಲಿ ಏನಪ್ಪ ಅಂದರೆ ಅಂಡಮಾನ್ ನಿಕೋಬಾರ್ ಅಂತ ಕಾಣ್ತೀವಿ, ಅಂಡಮಾನ್ ನಿಕೋಬಾರ್. ಇನ್ನು ಪ್ರಾಣಿಗಳ ಉಸಿರಾಟದ ಅಂಗಗಳು ನೋಡೋಣ. ಪ್ರಾಣಿಗಳ ಉಸಿರಾಟದ ಅಂಗಗಳು. ಮೀನು ಏನಪ್ಪ ಅಂದರೆ ಇದರ ಉಸಿರಾಟ ಅಂಗ ಯಾವುದಪ್ಪ ಅಂದರೆ ಕಿವಿ ಅಥವಾ ಕಿವಿರು ಅಂತ ಕರಿತೀವಿ. ಇನ್ನು ಕಪ್ಪೆ ಉಸಿರಾಟದ ಅಂಗ ಯಾವುದು? ಕಪ್ಪೆ ಏನಪ್ಪ ಅಂದರೆ ತೇವಭರಿತ ಚರ್ಮ ಅಥವಾ ಶ್ವಾಸಕೋಶ ಅಂತ ಕರಿತೀವಿ. ಇನ್ನು ಸಸ್ತನಿ ಏನಪ್ಪ ಅಂದರೆ ಯಾವುದ್ರ ಮೂಲಕ ಉಸಿರಾಟ ಮಾಡ್ತದೆ ಅಂದರೆ ಶ್ವಾಸಕೋಶದ ಮೂಲಕ. ಸಸ್ತನಿನು ಶ್ವಾಸಕೋಶದ ಮೂಲಕ ಉಸಿರಾಟ ಮಾಡ್ತದೆ. ಇನ್ನು ಎರೆಹುಳದ ಏನಪ್ಪ ಅಂದರೆ ಎರೆಹುಳ ಆಗಿರ್ಬೋದು, ಜಿಗಣಿ ಆಗಿರ್ಬೋದು, ಇವೆಲ್ಲ ಚರ್ಮದ ಮೂಲಕ ಆಡ್ತದೆ. ಕೀಟಗಳು ಏನಪ್ಪ ಅಂದರೆ ಟ್ರಕಾಯ, ಇದು ಭಾಳಷ್ಟು ಇಂಪಾರ್ಟೆಂಟ್ ನೋಡಿ. ಟ್ರಕಾಯ ಶ್ವಾಸನಾಳ ಅಂತ ಕರೀತಾರೆ, ಅಥವಾ ನಾಳೆಯಲ್ಲಿ ಶ್ವಾಸನಾಳ ಅಂತ ಕೊಡಲಿಕ್ಕಿಲ್ಲ, ಟ್ರಕಾಯ ಅಂತ ಕೊಡ್ತೀವಿ ನೋಡಿ. ಇನ್ನು ಪ್ರಪಂಚದ ಪ್ರಮುಖ ಸಸ್ಯವರ್ಗಗಳು ನೋಡ್ರಿ. ಪ್ರಪಂಚದ ಪ್ರಮುಖ ಸಸ್ಯವರ್ಗಗಳು. ಪೈರಿಸ್ ಹುಲ್ಲುಗಾವಲು ಕಂಡುಬರುವ ದೇಶ ಯಾವುದಂತ ಕೇಳ್ತಾನೆ. ಪೈರಿಸ್ ಹುಲ್ಲುಗಾವಲು ಕಂಡುಬರುವುದು ಎಲ್ಲಿ ಕಂಡು ಬರ್ತದೆ ಅಂದರೆ ಅಮೇರಿಕಾ, ಹೌದಾ, ಅಥವಾ ಉತ್ತರ ಅಮೇರಿಕಾ ಅಂತ ಕರಿತೀವಿ. ಪೈರಿಸ್ ಹುಲ್ಲುಗಾವಲು ಕಂಡುಬರೋದು ಉತ್ತರ ಅಮೇರಿಕಾ. ಇನ್ನು ಪಂಪಾಸ್ ಹುಲ್ಲುಗಾವಲು ಕಂಡುಬರೋದು ದಕ್ಷಿಣ ಅಮೇರಿಕಾ. ಪಂಪಾಸ್ ಹುಲ್ಲುಗಾವಲು ಕಂಡುಬರೋದು ದಕ್ಷಿಣ ಅಮೇರಿಕಾ ಅಂತ ಕಾಣ್ತೀವಿ. ದಕ್ಷಿಣ ಅಮೇರಿಕಾದಲ್ಲಿ ಯಾವ ದೇಶ ಅಂತ ಕೇಳಿದೆ? ಅರ್ಜೆಂಟೀನಾ. ಇನ್ನು ಸವನ್ನಾ ಹುಲ್ಲುಗಾವಲು ಕಂಡುಬರೋದು ಸವನ್ನಾ, ಆಫ್ರಿಕಾ ದೇಶದಲ್ಲಿ ಕಂಡುಬರ್ತದೆ ನೋಡಿ. ಸವನ್ನಾ ಹುಲ್ಲುಗಾವಲು ಕಂಡುಬರೋದು ಆಫ್ರಿಕಾ. ಇನ್ನು ವೆಲ್ಡಿ ಹುಲ್ಲುಗಾವಲು ಕಂಡುಬರೋದು ದಕ್ಷಿಣ ಆಫ್ರಿಕಾ, ವೆಲ್ಡಿ. ಇನ್ನು ಡೌನ್ಸ್ ಹುಲ್ಲುಗಾವಲು ಕಂಡುಬರೋದು ಆಸ್ಟ್ರೇಲಿಯಾ. ಸ್ಟೆಪಿಸ್ ಹುಲ್ಲುಗಾವಲು ಕಂಡುಬರೋದು ಏಷ್ಯಾ. ಏಷ್ಯಾ ಅಥವಾ ಯುರೋಪ್ ಅಂತ ಕರಿತೀವಿ, ಸ್ಟೆಪಿಸ್ ಹುಲ್ಲುಗಾವಲು. ಇನ್ನು ಲಾನಸ್ ಹುಲ್ಲುಗಾವಲು ಕಂಡುಬರೋದು ಗಯಾನಾ, ಹೌದಾ, ಫ್ರೆಂಚ್ ಗಯಾನಾ ಅಂತ ಕರಿತೀವಲ್ಲ, ಇದು ಗಯಾನಾ ಇರೋದು ದಕ್ಷಿಣ ಅಮೆರಿಕಾ ಖಂಡದಲ್ಲಿ. ಇನ್ನು ಹಂಗೇರಿಯಲ್ಲಿ ಪುಸ್ಟಿಸ್ ಹುಲ್ಲುಗಾವಲು ಕಂಡುಬರ್ತದೆ. ಇನ್ನು ಕಣಿವೆ ಮಾರ್ಗಗಳು ನೋಡಿ, ಕರ್ನಾಟಕದಲ್ಲಿ ಕಂಡುಬರುವ ಪ್ರಮುಖ ಕಣಿವೆ ಮಾರ್ಗಗಳು. ಆಗೊಂಬೆ ಘಾಟ್ ಕಂಡುಬರೋದು ಶಿವಮೊಗ್ಗದಿಂದ ಉಡುಪಿ ಮಧ್ಯದಲ್ಲಿ, ಹೌದಾ, ಶಿವಮೊಗ್ಗದಿಂದ ಉಡುಪಿ ಜಿಲ್ಲೆಗೆ ಏನಪ್ಪ ಅಂದರೆ ಕನೆಕ್ಟ್ ಮಾಡ್ತದೆ ಅಂತ ಕಾಣ್ತೀವಿ. ಇನ್ನು ಚಾರ್ಮಡಿ ಘಾಟ ಚಿಕ್ಕಮಗಳೂರು ಟು ಮಂಗಳೂರು. ಚಾರ್ಮಡಿ ಘಾಟ್ ಏನಪ್ಪ ಅಂದರೆ ಚಿಕ್ಕಮಗಳೂರು ಟು ಮಂಗಳೂರು. ಶಿರೂರದಿಂದ ಬೈಂದೂರು ಏನಪ್ಪ ಅಂದರೆ ಕೊಲ್ಲೂರು ಘಾಟ್ ಏನಪ್ಪ ಅಂದರೆ ಶಿರೂರಿನಿಂದ ಬೈಂದೂರವರೆಗೆ ಸಂಪರ್ಕವನ್ನು ಕಲ್ಪಿಸ್ತದೆ. ನೆಕ್ಸ್ಟ್, ಇನ್ನು ಭಾರತದಲ್ಲಿ ಕಂಡುಬರುವಂಥ ನಗರಗಳು ಮತ್ತು ಅವುಗಳ ಅಡ್ಡ ಹೆಸರು ಅಂದರೆ
ಅನ್ವರ್ಥಕ ನಾಮ ಅಂಕಿಸಿ ಕರಿತೀವಲ್ಲ ಕನ್ನಡದಲ್ಲಿ, ಯಾವ ಹೆಸರಿನಿಂದ ಕರೀತದೆ ಅಂತ ನೋಡೋಣ. ಭಾಗ್ಯನಗರ ಅಂಕಿಸಿ ಯಾವ ನಗರ ಕರೀತದ? ವಿಶಾಖಪಟ್ಟಣ, ಸಿಟಿ ಆಫ್ ಡೆಸ್ಟಿನಿಟಿ, ಭಾಗ್ಯನಗರ. ಇನ್ನು ಗೆಲುವಿನ ನಗರ ಅಂಕಿಸಿ ವಿಜಯವಾಡ, ಪೀಸ್ ಆಫ್ ವಿಕ್ಟೋರಿ, ಗೆಲುವಿನ ನಗರ ವಿಜಯವಾಡ. ಇನ್ನು ಮೆಣಸಿನಕಾಯಿ ನಗರ, ಮಸಾಲೆ ನಗರ ಅಂಕಿಸಿ ಗುಂಟೂರು ಕರೀತ ನೋಡಿ, ಹೌದಾ. ಈಗ ಒಂದೊಂದಾಗಿ ಉತ್ತರ ಪ್ರದೇಶದಲ್ಲಿ ನೋಡೋಣ. ತಾಜ್ ನಗರಿ ಅಂಕಿಸಿ ಯಾವ ನಗರ ಕರೀತದಪ್ಪ ಅಂದರೆ ಆಗ್ರಾ, ತಾಜ್ ನಗರಿ. ವಿಶ್ವದ ಚರ್ಮದ ನಗರ ಅಂಕಿಸಿ ಕಾನ್ಪುರವನ್ನು ಕರೀತದ. ಮತ್ತು ಉತ್ತರ ಭಾರತದ ಮ್ಯಾಂಚೆಸ್ಟರ್, ಕಾನ್ಪುರ್. ನವಾಬರ ನಗರ, ಸಿಟಿ ಆಫ್ ನವಾಬ್ಸ್, ಲಕ್ನೋವನ್ನು ಕರೀತದ. ದೇವರ ಮನೆ ಅಂಕಿಸಿ ಪ್ರಯಾಗನನ್ನು ಕರೀತದ, ಪ್ರಯಾಗ್ ನಗರಕ್ಕೆ ದೇವರ ನಗರ. ಇನ್ನು ವಾರಣಾಸಿಯನ್ನು ಭಾರತ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ನಗರ, ದೀಪಗಳ ನಗರ, ಭೂಮಿಯ ಮೇಲಿನ ಹಳೆಯ ನಗರ, ಪವಿತ್ರ ನಗರ ಅಂಕಿಸಿ ವಾರಣಾಸಿ ನಗರವನ್ನು ಕರೀತದೆ. ಇನ್ನು ಗುಜರಾತ್ ರಾಜ್ಯದಲ್ಲಿ ಏನಪ್ಪ ಅಂದರೆ ಭಾರತದ ಬೋಸ್ಟನ್ ಆಗಿರ್ಬೋದು, ಭಾರತದ ಮ್ಯಾಂಚೆಸ್ಟರ್ ಆಗಿರ್ಬೋದು, ಯಾವ ನಗರ ಕರೀತದೆ ಅಂದರೆ ಅಹಮದಾಬಾದ್ ನಗರಕ್ಕೆ ಕರೀತದೆ. ಇನ್ನು ಸೂರತ್ ನಗರವನ್ನು ಭಾರತದ ವಜ್ರಗಳ ನಗರ ಅಂಕಿಸಿ ಯಾವ ನಗರ ಕರೀತದೆ ಅಂದರೆ ಸೂರತ್ಗೆ ಕರೀತದೆ. ಮತ್ತು ಭಾರತ ಬಟ್ಟೆಯ ನಗರ ಅಂಕಿಸಿ ಸೂರತ್ಗೆ ಕರೀತದೆ. ಭಾರತದ ಡೈಮಂಡ್ ಕಾರ್ಖಾನೆ ಇರೋದು ಸೂರತ್ನಲ್ಲಿ. ಇನ್ನು ಬೆಂಗಳೂರು ನಗರವನ್ನು ಎಲೆಕ್ಟ್ರಾನಿಕ್ ಸಿಟಿ, ಹೌದಾ, ಭಾರತದ ಎಲೆಕ್ಟ್ರಾನಿಕ್ ಸಿಟಿ ಅಂಕಿಸಿ ಕರಿತೀವಿ. ಬೆಂಗಳೂರು ನಗರವನ್ನು ಭಾರತದ ಎಲೆಕ್ಟ್ರಾನಿಕ್ ಸಿಟಿ ಅಂಕಿಸಿ ಕರಿತೀವಿ. ಉದ್ಯಾನ ನಗರ ಅಂಕಿಸಿ ಕರಿತೀವಿ. ಭಾರತದ ಸಿಲಿಕಾನ್ ಕಣಿವೆ ಅಂಕಿಸಿ ಕರಿತೀವಿ. ಆನಂತರ ವೇತನದಾರರ ಸ್ವರ್ಗ ಅಂದರೆ ಅತಿ ಹೆಚ್ಚು ನೋಡಿ, ಯಾವುದೇ ಸಿಟಿಯಲ್ಲಿ ಏನಪ್ಪ ಅಂದರೆ ಅಷ್ಟೊಂದು ಪೇಮೆಂಟ್ ಕೊಡಲ್ಲ, ಬೆಂಗಳೂರಲ್ಲಿ ಕೊಡೋಷ್ಟು. ಆದ್ದರಿಂದ ವೇತನದಾರರ ನಗರ ಅಥವಾ ಸ್ವರ್ಗ ಅಂಕಿಸಿ ಕರಿತೀವಿ. ಇನ್ನು ಬಾಹ್ಯಾಕಾಶ ನಗರ ಅಂಕಿಸಿ ಕರಿತೀವಿ. ಬಾಹ್ಯಾಕಾಶ ನಗರ. ಭಾರತ ವಿಜ್ಞಾನಿಗಳ ನಗರ ಅಂಕಿಸಿ ಯಾವ ನಗರ ಕರಿತೀವಪ್ಪ ಅಂದರೆ ಬೆಂಗಳೂರು. ಇನ್ನು ಭಾರತದ ಸ್ಕಾಟ್ಲ್ಯಾಂಡ್ ಅಂಕಿಸಿ ಕೂರ್ಗ್ ಅಥವಾ ಕೊಡಗು ಜಿಲ್ಲೆಯನ್ನು ಕರಿತೀವಿ. ಕೂರ್ಗ್ ಅಥವಾ ಕೊಡಗು ಜಿಲ್ಲೆಯನ್ನು ಭಾರತದ ಸ್ಕಾಟ್ಲ್ಯಾಂಡ್ ಅಂಕಿಸಿ ಕರಿತೀವಿ. ಇನ್ನು ಸಾಂಸ್ಕೃತಿಕ ನಗರ ಅಂಕಿಸಿ ಮೈಸೂರು. ಕರ್ನಾಟಕದ ಸಾಂಸ್ಕೃತಿಕ ನಗರ ಅಂದರೆ ಮೈಸೂರು. ಭಾರತದ ಸಾಂಸ್ಕೃತಿಕ ನಗರ ಅಂದರೆ ಕೋಲ್ಕತ್ತಾವನ್ನು ಕರಿತೀವಿ. ಇನ್ನು ಭುವನೇಶ್ವರನ್ನು ಭಾರತದ ದೇವಾಲಯಗಳ ನಗರ ಅಂಕಿಸಿ ಯಾವ ನಗರ ಕರಿತೀವಪ್ಪ ಅಂದರೆ ಭುವನೇಶ್ವರ, ಹೌದಾ. ಇನ್ನು ತಮಿಳುನಾಡಿನಲ್ಲಿ ಏನಪ್ಪ ಅಂದರೆ ಕೊಯಮತ್ತೂರನ್ನು ಏನಂತ ಕರಿತೀವಪ್ಪ ಅಂದರೆ ಭಾರತ ಬಟ್ಟೆಗಳ ನಗರ, ಭಾರತ ಇಂಜಿನಿಯರಿಂಗ್ಗಳ ನಗರ, ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್, ಕೊಯಮತ್ತೂರು. ಇನ್ನು ಮದುರೈಯನ್ನು ಪೂರ್ವದ ಅಥೆನ್ಸ್ ಅಂಕಿಸಿ ಕರೀತಾರೆ. ಮದುರೈಯನ್ನು ಪೂರ್ವದ ಅಥೆನ್ಸ್ ಅಂಕಿಸಿ ಕರೀತಾರೆ. ಹಬ್ಬಗಳ ನಗರ ಅಂಕಿಸಿ ಮದುರೈಯನ್ನು ಕರೀತಾರೆ. ನಿದ್ರಾರಹಿತ ನಗರ, ಸ್ಲೀಪ್ಲೆಸ್ ಸಿಟಿ ಅಂಕಿಸಿ ಮದುರೈಯನ್ನು ಕರೀತಾರೆ. ಇನ್ನು ಮಾವಿನ ಹಣ್ಣಿನ ನಗರ ಅಂಕಿಸಿ ಸಲೇಮ್ ಅಂಕಿಸಿ ಕರೀತಾರೆ, ಸಲೇಮ್. ಇನ್ನು ಚೆನ್ನೈಯನ್ನು ಭಾರತದ ಬ್ಯಾಂಕಿಂಗ್ಗಳ ರಾಜಧಾನಿ ಅಂಕಿಸಿ ಕರಿತೀವಿ, ಚೆನ್ನೈ. ಇನ್ನು ದಕ್ಷಿಣ ಭಾರತದ ಹೆಬ್ಬಾಗಿಲು, ಭಾರತದ ಆರೋಗ್ಯ ನಗರ ಅಂಕಿಸಿ ಚೆನ್ನೈ ಕರಿತೀವಿ. ಆಟೋ ಹಬ್ ಆಫ್ ಇಂಡಿಯಾ ಯಾವ ನಗರ ಕರಿತೀವಿ? ಚೆನ್ನೈ. ಇನ್ನು ಪಶ್ಚಿಮ ಬಂಗಾಳ ನೋಡಿ, ಪಶ್ಚಿಮ ಬಂಗಾಳದ ಯಾವ ನಗರವನ್ನು ಬೆಟ್ಟಗಳ ರಾಣಿ ಅಂಕಿಸಿ ಕರೀತಾರೆ ಅಂದರೆ ಡಾರ್ಜಿಲಿಂಗ್. ಯಾವ ನಗರಕ್ಕೆ ಬೆಟ್ಟಗಳ ರಾಣಿ ಅಂಕಿಸಿ ಕರೀತಾರೆ? ಡಾರ್ಜಿಲಿಂಗ್ ನಗರಕ್ಕೆ ಕರೀತಾರೆ. ಇನ್ನು ಭಾರತದ ರೋರ್ ಅಂಕಿಸಿ ದುರ್ಗಾಪುರವನ್ನು ಕರೀತಾರೆ. ಮಾವಿನ ಹಣ್ಣಿನ ನಗರ ಅಂಕಿಸಿ ಮಾಲ್ಡಾ ಅಂಕಿಸಿ ಕರಿತೀವಿ. ಅರಮನೆಗಳ ನಗರ, ಭಾರತದ ಅರಮನೆಗಳ ನಗರ ಅಂಕಿಸಿ ಕಲ್ಕತ್ತಾವನ್ನು ಕರಿತೀವಿ. ಕರ್ನಾಟಕದ ಅರಮನೆಗಳ ನಗರ ಅಂದರೆ ಮೈಸೂರು. ಇನ್ನು ಜಾರ್ಖಂಡ್ ರಾಜ್ಯದಲ್ಲಿ ಧನ್ಬಾದವನ್ನು ಏನಂತ ಕರಿತೀವಿ ಅಂದರೆ ಭಾರತದ ಕಲ್ಲಿದ್ದಲುಗಳ ರಾಜಧಾನಿ ಅಂಕಿಸಿ ಕರಿತೀವಿ. ಇನ್ನು ಜಮ್ಶೆಡ್ಪುರನ್ನು ಭಾರತದ ಸ್ಟೀಲ್ ನಗರ ಅಂಕಿಸಿ ಕರಿತೀವಿ. ಅಲ್ಯೂಮಿನಿಯಂ ಸ್ಟೀಲ್ ನಗರ ಅಂಕಿಸಿ ಕರಿತೀವಿ. ಇನ್ನು ತೆಲಂಗಾಣದಲ್ಲಿ ಕಂಡುಬರುವ ಹೈದರಾಬಾದನ್ನು ಏನಂತ ಕರಿತೀವಿ ಅಂದರೆ ಮುತ್ತುಗಳ ನಗರ, ಹೈಟೆಕ್ ಸಿಟಿ ಅಂಕಿಸಿ ಕರಿತೀವಿ. ಹೈಟೆಕ್ ಸಿಟಿ ಹೈದರಾಬಾದನ್ನು.
ಇನ್ನು ರಾಜಸ್ಥಾನದಲ್ಲಿ ಕಂಡುಬರುವ ಜೈಪುರವನ್ನು ಗುಲಾಬಿಗಳ ನಗರ, ಭಾರತದ ಪ್ಯಾರಿಸ್ ಅಂತ ಕರಿತೀವಿ. ನೋಡಿ, ಭಾರತದ ಪ್ಯಾರಿಸ್ ಎಂದು ಯಾವ ನಗರ ಕರೀತಾರೆ ಅಂದರೆ ಜೈಪುರಕ್ಕೆ. ಗುಲಾಬಿಗಳ ನಗರ ಜೈಪುರ. ಇನ್ನು ಭಾರತದ ಸ್ವರ್ಣ ನಗರ ಅಂದ್ಕಿಸಿ ಜೈಸಲ್ಮೇರ್, ಹೌದಾ, ಜೈಸಲ್ಮೇರ್. ಇನ್ನು ಬಿಳಿ ನಗರ ಅಂದ್ಕಿಸಿ ಉದಯಪುರ. ನೋಡಿ, ಉದಯಪುರ ಬಿಳಿ ನಗರ. ಇನ್ನು ಜೋಧ್ಪುರಕ್ಕೆ ಏನಪ್ಪ ಅಂದರೆ ನೀಲಿ ನಗರ. ನೀಲಿ ನಗರ ಅಂದರೆ ಜೋಧ್ಪುರ, ಬಿಳಿ ನಗರ ಅಂದರೆ ಉದಯಪುರ. ಇನ್ನು ಸೂರ್ಯನಗರ ಅಂದ್ಕಿಸಿ ಜೋಧ್ಪುರವನ್ನು ಕರಿತೀವಿ. ಇನ್ನು ಜಮ್ಮು ಕಾಶ್ಮೀರದಲ್ಲಿ, ಹೌದಾ, ಕಾಶ್ಮೀರವನ್ನು ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂದ್ಕಿಸಿ ಕರಿತೀವಿ. ಭಾರತದ ಸ್ವಿಟ್ಜರ್ಲ್ಯಾಂಡ್ ಕಾಶ್ಮೀರಕ್ಕೆ. ಇನ್ನು ಶ್ರೀನಗರಕ್ಕೆ ಏನಪ್ಪ ಅಂದರೆ ಸರೋವರಗಳ ನಗರ. ಸರೋವರಗಳ ನಗರ ಶ್ರೀನಗರ ಕರಿತೀವಿ. ಇನ್ನು ಕೇರಳ ರಾಜ್ಯದ ಕೊಚ್ಚಿಯನ್ನು ಅರಬ್ಬಿ ಸಮುದ್ರಗಳ ರಾಣಿ, ಕರ್ನಾಟಕದ ಕೇರಳದ ಹೆಬ್ಬಾಗಿಲು ಅಂತ ಕರಿತೀವಿ. ಕೊಚ್ಚಿಯನ್ನು ಕೇರಳದ ಹೆಬ್ಬಾಗಿಲು, ಅರಬ್ಬಿ ಸಮುದ್ರದ ರಾಣಿ ಅಂತ ಕರಿತೀವಿ. ಕೊಲ್ಲಮನ್ನು ಅರಬ್ಬಿ ಸಮುದ್ರದ ರಾಜ್ಯ ಅಂತ ಕರಿತೀವಿ. ಇನ್ನು ಮಹಾರಾಷ್ಟ್ರ ನೋಡಿ, ಮಹಾರಾಷ್ಟ್ರದ ಕೊಲ್ಲಾಪುರ ನಗರವನ್ನು ಕುಸ್ತಿಪಟ್ಟುಗಳ ನಗರ ಅಂತ ಕರಿತೀವಿ. ಕುಸ್ತಿಪಟ್ಟುಗಳ ನಗರ ಅಂತ. ಮುಂಬೈಯನ್ನು 7 ದ್ವೀಪಗಳ ನಗರ, ಕನಸುಗಳ ನಗರ, ಭಾರತದ ಹೆಬ್ಬಾಗಿಲು, ಭಾರತದ ಬಾಲಿವುಡ್ಗಳ ನಗರ, ಹೌದಾ, ಭಾರತದ ಬಾಲಿವುಡ್ ಅಂತ ಕರಿತೀವಿ ಮುಂಬೈಯನ್ನು. ಇನ್ನು ಕಿತ್ತಳೆಗಳ ನಗರ ಅಂತ ನಾಗ್ಪುರವನ್ನು ಕರಿತೀವಿ. ಕಿತ್ತಳೆಗಳ ನಗರ ನಾಗ್ಪುರ. ಪುಣೆಯನ್ನು ದಕ್ಷಿಣದ ರಾಣಿ ಅಥವಾ ಡೆಕ್ಕನ್ ಕ್ವೀನ್ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್ ನೋಡಿ ಇದು. ಡೆಕ್ಕನ್ ಕ್ವೀನ್ ಅಂತ ಯಾವ ನಗರ ಕರಿತೀವಿ? ಪುಣೆ. ಇನ್ನು ನಾಸಿಕನ್ನು ಭಾರತದ ಮಧ್ಯದ ರಾಜಧಾನಿ ವೈನ್, ಹೌದಾ, ವೈನ್ ಅಂತ ಕರಿತೀವಿ. ಅಥವಾ ದ್ರಾಕ್ಷಿ ಹಣ್ಣುಗಳ ನಗರ ಅಂತ ಕರಿತೀವಿ. ಅತಿ ಹೆಚ್ಚು ದ್ರಾಕ್ಷಿ ಬೆಳೆಯೋದ್ರಿಂದ ಇದಕ್ಕೆ ವೈನ್ ಕ್ಯಾಪಿಟಲ್ ಅಂತ ಕರಿತೀವಿ. ವೈನ್ ಕ್ಯಾಪಿಟಲ್ ನಾಸಿಕ್. ಇನ್ನು ಭಾರತದ ಕ್ಯಾಲಿಫೋರ್ನಿಯಾ ಅಂತ ಕರಿತೀವಿ. ಕ್ಯಾಲಿಫೋರ್ನಿಯಾ ಯಾಕೆ ಅತಿ ಹೆಚ್ಚು ಕ್ಯಾಲಿಫೋರ್ನಿಯಾದಲ್ಲಿ ದ್ರಾಕ್ಷಿ ಬೆಳೀತದ? ಮಧ್ಯತೆಯ ಹತ್ರ. ಆದ್ದರಿಂದ ಭಾರತದ ಕ್ಯಾಲಿಫೋರ್ನಿಯಾ ಅಂತ ನಾಸಿಕ್ ಅನ್ನು ಕರಿತೀವಿ. ಉತ್ತರ ಅಮೆರಿಕದಲ್ಲಿ ಕಂಡುಬರ್ತದೆ ಕ್ಯಾಲಿಫೋರ್ನಿಯಾ ಎಂಬ ನಗರ. ಇನ್ನು ಉತ್ತರಾಖಂಡದ ಋಷಿಕೇಶ್, ಈ ಋಷಿಕೇಶನ್ನು ಋಷಿಗಳ ನಗರ ಅಂತ ಕರಿತೀವಿ. ಋಷಿಕೇಶನ್ನು ಋಷಿಗಳ ನಗರ, ಯೋಗ ನಗರ ಅಂತ ಕರಿತೀವಿ ಋಷಿಕೇಶಿಗೆ. ಇನ್ನು ದೆಹಲಿಗೆ ಚಳುವಳಿಗಳ ನಗರ ಅಂತ ಕರಿತೀವಿ. ಚಳುವಳಿಗಳ ನಗರ ಅಂತ ಕರಿತೀವಿ. ಇನ್ನು ಪಂಜಾಬದಲ್ಲಿ ಪಟಿಯಾಲ ಏನಪ್ಪ ಅಂದರೆ ರಾಯಲ್ ಸಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಪಟಿಯಾಲಕ್ಕೆ ರಾಯಲ್ ಸಿಟಿ ಆಫ್ ಇಂಡಿಯಾ. ಅಮೃತ್ಸರವನ್ನು ಸ್ವರ್ಣ ಮಂದಿರದ ನಗರ ಅಂತ ಕರಿತೀವಿ ಅಮೃತ್ಸರ. ಇನ್ನು ಹರಿಯಾಣದ ಪಾಣಿಪತ್ತನ್ನು ನೇಕಾರರ ನಗರ. ಹರಿಯಾಣದ ಪಾಣಿಪತ್ ಏನಪ್ಪ ಅಂದರೆ ನೇಕಾರಗಳ ನಗರ, ಕೈಮಗ್ಗದ ನಗರ ಅಂತ ಕರಿತೀವಿ ಪಾಣಿಪತ್. ಇನ್ನು ಪ್ರಪಂಚದಲ್ಲಿ ಕಂಡುಬರುವ ಪ್ರಮುಖ ಸರೋವರ ಮತ್ತು ದೇಶಗಳು. ಯಾವ ಸರೋವರ ಯಾವ ದೇಶದಲ್ಲಿ ಕಂಡುಬರ್ತದೆ ಅನ್ನೋದು. ಕ್ಯಾಸ್ಪಿಯನ್ ಸರೋವರ ಕಂಡುಬರೋದು ಇರಾನ್ ದೇಶದಲ್ಲಿ. ಕ್ಯಾಸ್ಪಿಯನ್ ಸರೋವರ ಕಂಡುಬರೋದು ಎಲ್ಲಿ? ಇರಾನ್ ದೇಶದಲ್ಲಿ ಅಂತ ಕಾಣ್ತೀವಿ. ಕ್ಯಾಸ್ಪಿಯನ್ ಸರೋವರ ಕಂಡುಬರೋದು ಇರಾನ್ ದೇಶದಲ್ಲಿ. ಸುಪೇರಿಯರ್ ಸರೋವರ ಕಂಡುಬರೋದು ಅಮೇರಿಕ. ಇದು ಆ್ಯಕ್ಚುಲಿ ಅಮೇರಿಕ ಮತ್ತು ಕೆನಡಾ ದೇಶಗಳ ಮಧ್ಯೆ ಕಂಡುಬರ್ತದೆ ಸುಪೇರಿಯರ್. ಲೇಕ್ ಸುಪೇರಿಯರ್ ಆಗಿರ್ಬೋದು, ಲೇಕ್ ಒಂಟಾರಿ ಆಗಿರ್ಬೋದು, ಲೇಕ್ ಎರಿ ಆಗಿರ್ಬೋದು, ಹೌದಾ. ಈ ರೀತಿಯಾಗಿ ಏನಪ್ಪ ಅಂದರೆ 5 ಸರೋವರ ಕಂಡುಬರ್ತದೆ ಅಲ್ಲಿ ಅಮೇರಿಕ ಮತ್ತು ಕೆನಡಾ ದೇಶಗಳ ಮಧ್ಯೆ. ಇನ್ನು ಲೇಕ್ ವಿಕ್ಟೋರಿಯಾ ಕಂಡುಬರೋದು ಎಲ್ಲಿಯಪ್ಪ ಅಂದರೆ ತಾಂಜೇನಿಯಾ ದೇಶದಲ್ಲಿ ಕಂಡುಬರ್ತದೆ. ವಿಕ್ಟೋರಿಯಾ ಸರೋವರ ಕಂಡುಬರೋದು ತಾಂಜೇನಿಯಾ ಕಂಡುಬರೋದು ಯಾವ ಖಂಡದಲ್ಲಿ ಅಂದರೆ ಆಫ್ರಿಕಾ ಖಂಡದಲ್ಲಿ ಅಂತ ಕಾಣ್ತೀವಿ. ಇನ್ನು ಲೇಕ್ ಯುರಲ್ ಕಂಡುಬರೋದು ರಷ್ಯಾ ದೇಶದಲ್ಲಿ, ಹೌದಾ. ಯುರಲ್ ಸರೋವರ ಕಂಡುಬರೋದಲ್ಲಿ ರಷ್ಯಾ ದೇಶ. ಅದಕ್ಕೆ ನೋಡಿ ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡವನ್ನು ಬೇರ್ಪಡಿಸುವ ಪರ್ವತ ಶ್ರೇಣಿ ಯಾವುದಂತ ಕೇಳ್ತಾನೆ? ಯುರಲ್, ಹೌದಾ. ಯುರಲ್ ಸರೋವರ ಮತ್ತು ಪರ್ವತನೂ ಕೂಡ ಐತಿ. ಇನ್ನು ಮಿಚಿಗನ್ ಸರೋವರ ಕಂಡುಬರೋದು ಅಮೆರಿಕ ದೇಶದಲ್ಲಿ. ಮಿಚಿಗನ್ ಸರೋವರ ಕಂಡುಬರೋದು ಎಲ್ಲಿ? ಅಮೆರಿಕ ದೇಶದಲ್ಲಿ ಅಂತ ಕಾಣ್ತೀವಿ. ಲೇಕ್ ಬೈಕಲ್, ಹೌದಾ. ಬೈಕಲ್ ಸರೋವರ ಕಂಡುಬರೋದು ಎಲ್ಲಿಪ್ಪ ಅಂದರೆ ರಷ್ಯಾ ದೇಶದಲ್ಲಿ. ಬೈಕಲ್ ಸರೋವರ ಎಲ್ಲಿ ಕಂಡುಬರ್ತದೆ? ರಷ್ಯಾ ದೇಶದಲ್ಲಿ ಅಂತ ಕಾಣ್ತೀವಿ. ಗ್ರೇಟ್ ಬಿಯರ್ ಸರೋವರ ಕಂಡುಬರೋದು ಕೆನಡಾ ದೇಶದಲ್ಲಿ. ಗ್ರೇಟ್ ಬಿಯರ್ ಸರೋವರ ಕಂಡುಬರೋದು ಇಲ್ಲಿ ಕೆನಡಾ ದೇಶದಲ್ಲಿ. ಇನ್ನು ಲಡೋಂಗ್ ಸರೋವರ ಕಂಡುಬರೋದು ರಷ್ಯಾ ದೇಶದಲ್ಲಿ ಕಂಡುಬರ್ತದೆ. ಆನಂತರ ಮಾನಸ ಸರೋವರ ಕಂಡುಬರೋದು ಟಿಬೇಟ್. ಸೊಸೆಕೂರು ಸರೋವರ ಕಂಡುಬರೋದು ಕೂಡ ಟಿಬೇಟ್ ದೇಶದಲ್ಲಿ. ಇನ್ನು ಟಿಟಿಕಾಕಾ ಸರೋವರ ಕಂಡುಬರೋದು ಎಲ್ಲಿಯಪ್ಪ ಅಂದರೆ ಪೇರು ದೇಶ. ಟಿಟಿಕಾಕಾ ಸರೋವರ
ಟಿಟಿಕಾಕ ಸಾಕಷ್ಟು ಬಾರಿ ಕೇಳೇನಿದು ಕ್ವಶನ್. ಇನ್ನು ರೊಡಾಲ್ಪ್ ಸರೋವರ ಕಂಡುಬರೋದು ಕೆನಿಯಾ ದೇಶದಲ್ಲಿ. ನ್ಯಾಸ್ ಸರೋವರ ಕಂಡುಬರೋದು ತಾಂಜೇನಿಯಾ. ವಾನೇರ್ಸ್ ಸರೋವರ ಕಂಡುಬರೋದು ಸ್ವೀಡನ್ನಲ್ಲಿ ಅನ್ಕಿಸಿ ಕಾಣ್ತೀವಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಪಂಚದ ಪ್ರಮುಖ ಮರುಭೂಮಿಗಳು ನೋಡಿ. ಇಲ್ಲಿ ಏನಪ್ಪ ಅಂದರೆ ನೀರಿನ ಪ್ರಮಾಣ ಅತ್ಯಂತ ಕಡಿಮೆ ಇರ್ತದೆ. ವಾರ್ಷಿಕವಾಗಿ 250 ಸೆಂಟಿಮೀಟರ್ಗಿಂತ ಕಡಿಮೆ ಇರ್ತದೆ ಇಲ್ಲಿ, ಹೌದಾ. ಅಂಥ ಪ್ರದೇಶವನ್ನು ಮರುಭೂಮಿ ಅಂತ ಕರೀತೀವಿ. 250ಕ್ಕಿಂತ ಮಿಲಿಮೀಟರ್ಗಿಂತ ಏನಪ್ಪ ಅಂದರೆ ಕಡಿಮೆ ಮಳೆ ಬೀಳುವ ಪ್ರದೇಶವನ್ನು ನಾವು ಮರುಭೂಮಿ ಅಂತ ಕರೀತೀವಿ. ಅಟಕಾಮ ಮರುಭೂಮಿ ಆಗಿರ್ಬೋದು, ಸಹಾರಾ ಮರುಭೂಮಿ ಆಗಿರ್ಬೋದು. ಅಟಕಾಮ, ಸಹಾರಾ, ಅನಂತರ ಆರ್ಕ್ಟಿಕ್ ಮರುಭೂಮಿ ಆಗಿರ್ಬೋದು, ಅರೇಬಿಯನ್ ಮರುಭೂಮಿ ಆಗಿರ್ಬೋದು, ಕಲ್ಹರಿ ಮರುಭೂಮಿ ಆಗಿರ್ಬೋದು, ಪಟಗೋನಿಯಾ ಮರುಭೂಮಿ ಆಗಿರ್ಬೋದು, ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಆಗಿರ್ಬೋದು, ಗ್ರೇಟ್ ಬಸಿನ್ ಮರುಭೂಮಿ ಆಗಿರ್ಬೋದು, ಸೈರಿನ್ ಮರುಭೂಮಿ ಆಗಿರ್ಬೋದು. ಇವೆಲ್ಲ ಏನಪ್ಪ ಅಂದರೆ ಒಂದೊಂದಾಗಿ ಈಗ ನೋಡೋಣ. ಅಂಟಾರ್ಟಿಕಾ ಮರುಭೂಮಿ ಏನಪ್ಪ ಅಂದರೆ ದಕ್ಷಿಣ ಧ್ರುವದಲ್ಲಿ ಕಂಡುಬರುವಂಥ ಒಂದು ಮರುಭೂಮಿ. ಎಲ್ಲಿ ಕಂಡುಬರ್ತದೆ? ದಕ್ಷಿಣ ಧ್ರುವದಲ್ಲಿ, ಅಂಟಾರ್ಟಿಕಾ ಖಂಡದಲ್ಲಿ ಕಂಡುಬರುವಂಥ ಒಂದು ಮರುಭೂಮಿ ಅಂತ ಕರಿತೀವಿ. ಇದು ಜಗತ್ತಿನಲ್ಲಿ ಏನಪ್ಪ ಅಂದರೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಮರುಭೂಮಿ. ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಯಾವುದು? ಅಂಟಾರ್ಟಿಕಾ ಮರುಭೂಮಿ ಅಂತ ಕರಿತೀವಿ. ಇದು ಒಂದು ಶೀತ ಮರುಭೂಮಿ ನೋಡಿ, ಭಾಳಷ್ಟು ಇಂಪಾರ್ಟೆಂಟು. ಇದು ಒಂದು ಶೀತ ಮರುಭೂಮಿ ಅಂತ ಕರಿತೀವಿ. ಇದು ಏನಪ್ಪ ಅಂದರೆ ಅತಿ ಹೆಚ್ಚು ಹಿಮದಿಂದ ಕೂಡಿದಂಥ ಒಂದು ಮರುಭೂಮಿ ಅಂತ ಕರಿತೀವಿ. ಈ ಹಿಮದ ದಪ್ಪ ಎಷ್ಟದಪ್ಪ ಅಂದರೆ ಸುಮಾರು 1.6 ಕಿಲೋಮೀಟರ್ ದಪ್ಪ. ಅಷ್ಟು ದಪ್ಪ ಏನಪ್ಪ ಅಂದರೆ ಹಿಮದಿಂದ ಕೂಡಿದೆ. ಈ ಮರುಭೂಮಿಯಲ್ಲಿ ಕಂಡುಬರುವ ಪ್ರಾಣಿಗಳು ಯಾವ್ಯಾವಪ್ಪ ಅಂದರೆ ಪೆಂಗ್ವಿನ, ನೀಲಿ ತಿಮಿಂಗಲ, ಸೀಲ್. ಪೆಂಗ್ವಿನ್ ಆಗಿರ್ಬೋದು, ನೀಲಿ ತಿಮಿಂಗಲ ಆಗಿರ್ಬೋದು, ಸೀಲ್ ಪ್ರಮುಖ ಪ್ರಾಣಿಗಳು ಎಲ್ಲಿ ಏನಪ್ಪ ಅಂದರೆ ಅಂಟಾರ್ಟಿಕಾ ಮರುಭೂಮಿಯಲ್ಲಿ ಕಂಡುಬರ್ತದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಸಹಾರಾ ಮರುಭೂಮಿ. ಸಹಾರಾ ಮರುಭೂಮಿ ಅಂತ ನೋಡೋಣ. ಸಹಾರಾ ಮರುಭೂಮಿ ಏನಪ್ಪ ಅಂದರೆ ಉತ್ತರ ಆಫ್ರಿಕಾ ಖಂಡದಲ್ಲಿ ಕಂಡುಬರುವ ಒಂದು ಮರುಭೂಮಿ ಅಂತ ಕಾಣ್ತೀವಿ. ಉತ್ತರ ಆಫ್ರಿಕಾ ಖಂಡದಲ್ಲಿ ಕಂಡುಬರ್ತದೆ. ಇದನ್ನು ಗ್ರೇಟ್ ಡೆಸರ್ಟ್ ಅಂತ ಕರೀತಾರೆ. ಈ ಮರುಭೂಮಿಯನ್ನು ಗ್ರೇಟ್ ಡೆಸರ್ಟ್ ಅಂತ ಕರೀತಾರೆ. ಈ ಮರುಭೂಮಿಯನ್ನು ಹರಡಿಕೊಂಡಿರುವ ದೇಶಗಳು ಯಾವ್ಯಾವಪ್ಪ ಅಂದರೆ ಎಷ್ಟು ದೇಶಗಳ ಮೂಲಕ ಹರಡಿಕೊಂಡಿದೆ ಅಂದರೆ ಅಲ್ಜೇರಿಯಾ, ಜಾಡ, ಈಜಿಪ್ಟ್, ಲಿಬಿಯಾ, ಎರಿಟ್ರೇರಿಯಾ, ಮಾಲಿ, ಮಾರ್ಟಾನಿಯಾ, ಮೊರಕ್ಕೋ, ನೈಜರ್, ಸುಡಾನ, ಟ್ಯುನೀಷಿಯಾ, ವೆಸ್ಟರ್ನ್ ಸಹಾರಾ ದೇಶಗಳಲ್ಲಿ ಏನಪ್ಪ ಅಂದರೆ ಅತಿ ಹೆಚ್ಚು ಈ ಮರುಭೂಮಿ ಹರಡಿಕೊಂಡಿದೆ ಅಂತ ಕಾಣ್ತೀವಿ. ಅಲ್ಜೇರಿಯಾ, ಜಾಡ, ಈಜಿಪ್ಟ್, ಲಿಬಿಯಾ, ಎರಿಟ್ರಿಯಾ, ಮಾಲಿ, ಆನಂತರ ಮೊರಕ್ಕೋ, ನೈಜರ್, ಸುಡಾನ, ಟ್ಯುನೀಷಿಯಾ, ಈ ದೇಶಗಳಲ್ಲಿ ಏನಪ್ಪ ಅಂದರೆ ಸಹಾರಾ ಮರುಭೂಮಿ ಹರಡಿಕೊಂಡಿದೆ ಅಂತ ಕಾಣ್ತೀವಿ. ಇನ್ನು ಸುಮಾರು ಎಷ್ಟು ಚದರ ಕಿಲೋಮೀಟರ್ ವಿಸ್ತರಣೆ ಹೊಂದಿದೆ ಅಂದರೆ 91 ಲಕ್ಷ ಏನಪ್ಪ ಅಂದರೆ ವಿಸ್ತೀರ್ಣ